ಕೊನೆ ತೆಗೆದಾರಬೋದು. ಇಲ್ಲಿ ಕೂರೋ ಸವಾಸಲ್ಲ, ಕತ್ತೆ ಬೇರೆ ಕಟ್ಟಿಲ್ಲ. ಕೂತು ಒಂಡೆಲ್ಲ ಉರಿ ಬರ್ತುಂಟು. ಇಳಿವಾ ಅಪ್ಪನಿ ಸಾಹೇಬರು ಕೆಲಸ ಸಂಬಳಕ್ಕೆ ತಕ್ಕನಾಗಿ ಕೆಲಸ ಕೂಡ ಅಷ್ಟೇ ಕಷ್ಟ ಇರುತ್ತೆ. नाश्ता हो गया भैया? खाना हो गया? कैसा लगता है काम? अच्छा लगता है ना? MP वाला असम वाला? असम. ಇದು ನೋಡಿ ಅಡಿಕೆ ಹಂಡೆ 1 2 3, ಇದು 3 ಹಂಡೆನೆ. ಏರ್ ಮಾರ ಸ್ಟೆಪ್ನಿ ನೋಡಿ ನಿಲ್ಲಲ್ಲ ಮರಗಳು. 1 2 3 ಗೂಡುಬಲ್ಲು, ಟವಲ್ಲು, ಕೊಟ್ಟೆ ಮನೆ 3 ಹಾಕಿದ್ದಾರೆ. ಝೀರೋ ಮೆಮೊರೀಸ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ವೀಡಿಯೋಸ್ನ ಆದಷ್ಟು ಹಂಚಿಕೊಳ್ಳಿ. ನಮ್ಮ ಎಲ್ಲ ನೆನಪಿನ ನಾವಿಕರಿಗೆ ಮತ್ತು ಕನಸಿನ ಮಹಾಶಯರಿಗೆ ನಮಸ್ಕಾರಗಳು. ಇವತ್ತೇನಪ್ಪ ಹೊಸ ವಿಡಿಯೋದ ವಿಶೇಷತೆ ಅಂದರೆ, ಹಿಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಕೊನೆ ತೆಗೆಯೋದು ಸ್ವಲ್ಪ ವಿಡಿಯೋನ ತೋರಿಸಿದ್ದೀವಿ. ಅದರಲ್ಲಿ ಈ ಮರಗೆರೆ ಎಲ್ಲ ಕಟ್ಟಿ ತೆಗಿಬೇಕು, ಅದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ಕೆಳಗೆ ಏನು ಕಾಣ್ತಾ ಇದೆ, ಈ ಅಡಿಕೆ ತೋಟ ಸುಮಾರು ಒಂದು 70-80 ವರ್ಷಗಳ ಮೇಲಿರುವಂಥ ಮರಗಳು. 70-80 ವರ್ಷ ಆಗಿದೆ ಈ ಮರಗಳನ್ನ ನಟ್ಟು. ಇಲ್ಲಿ ಕೊನೆ ತೆಗಿಬೇಕಂದ್ರೆ ಸ್ವಲ್ಪ ಧೈರ್ಯನೂ ಬೇಕು, ಅಷ್ಟೇ ಎಕ್ಸ್ಪೀರಿಯೆನ್ಸ್ ಕೂಡ ಬೇಕು. ಹೊಸ್ದಾಗಿ ಯಾರು ಕಲ್ತಿರ್ತಾರೆ ಅವ್ರು ಇಲ್ಲಿ ಬಂದರೆ ಮರ ನೋಡಬೇಕು, ಸುಮ್ಮನೆ ಮನೆಗೆ ಹೋಗಬೇಕು. ಆದರೆ ನಮ್ಮೊಂದು 4 ಜನ ನಮ್ಮ ಟೀಮಲ್ಲಿ ಇವತ್ತು ತೆಗಿತಾ ಇದೆ. ನಿನ್ನೆ ನಾನು ಕೂಡ ಅಲ್ಲಿ ಕೊನೆಯನ್ನು ತೆಗೆದಿದ್ದೀನಿ. ಇವತ್ತು ರಜೆ ಮಾಡಿದ್ದೀನಿ, ಯಾಕಂದರೆ ನಿಮಗೆ ತೋರಿಸ್ಬೇಕು ಆ ವೀಡಿಯೋನ ಹೇಗೆ ತೆಗಿತಾರೆ. ಆ ಮರ ಎಲ್ಲ ಕಟ್ಟಿ ಮೇಲ್ಗಡೆ 3-4 ಮರ ಎಲ್ಲ ಹಿಂಗೆಲ್ಲ ಕಟ್ಟಿ ತೆಗಿಬೇಕು. ಮತ್ತು ಈ ಜೇಡಿ ಬೈಲು ಇವತ್ತು ಹೋಗ್ತಿರುವಂಥ ಪ್ಲೇಸ್ ಏನಿದೆ, ಜೇಡಿ ಬೈಲು, ಇದು ಸುಮಾರು ತಲೆಮಾರುಗಳನ್ನ ಹೊಂದಿದಂಥ ಒಂದು ಮನೆ. ನಮ್ಮ ಹಿಂದಿನ ಕಾಲದವರು ಅಂದರೆ ನಮ್ಮ ತಾತ ಮುತ್ತಾತರಂದರೆಲ್ಲ ಕೂಡ ಇಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಈಗ ನಾವು ಕೂಡ ಇಲ್ಲಿ ವರ್ಷದಲ್ಲಿ ಒಂದು 40 ದಿನ ಇಲ್ಲಂತೂ ಪಕ್ಕ ಕೆಲಸ ಮಾಡ್ತೀವಿ. ನೋಡೋಣ ಅಲ್ಲಿ ವಾತಾವರಣ ಹೇಗಿರುತ್ತೆ. ನನಗೆ ಗೊತ್ತಿದೆ ಜೇಡಿ ಬೈಲು ಅನ್ನುವಂಥದ್ದು, ನಾವು ಅಲ್ಲಿಗೆ ಹೋಗೋ ಫೀಲ್ ಏನಿರುತ್ತೆ ಅಂದರೆ ಒಂಥರ ದೇವಸ್ಥಾನ ಥರ ಫೀಲ್ ನಮಗೆ. ಏನೇ ಕೆಲಸಕ್ಕೆ ಹೋದರೂ ಭಾರಿ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮನ್ನ. ಮತ್ತು ಅವರ ಸುಖ ದುಃಖಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾರೆ. ನಾವು ಕೂಡ ಅಲ್ಲಿ ನಮ್ಮದೇನಾದರೂ ಕಷ್ಟ ಇದ್ದರೆ ನಾವು ಕೂಡ ಹೇಳ್ಕೊತೀವಿ. ಒಂಥರ ನಮ್ಮ ಸ್ವಂತ ಮನೆ ಇದ್ದಂಗೆ ನಮಗೆ ಅದು. ಅಲ್ಲಿ ಕೆಲಸ ಮಾಡೋ ಫೀಲೇ ಬೇರೆ ಇರುತ್ತೆ. ಇಲ್ಲಿಂದ ಹೋಗೋತಿ ನಮಗೆ ಅಪ್ಪೋ ಹೇಗಪ್ಪ ಮುದಿ ಮರದಲ್ಲಿ ಕೆಲಸ ಮಾಡೋದನ್ನು ಫೀಲ್ ಇರುತ್ತೆ. ಬಟ್ ಅಲ್ಲಿಗೆ ಹೋದ್ಮೇಲೆ ಅದು ಕೆಲಸ ಆಗಿ ಟೈಮ್ ಆಗಿದ್ದು ಗೊತ್ತಾಗಲ್ಲ, ಏನೋ ಗೊತ್ತಾಗಲ್ಲ, ಒಂಥರ ಚೆನ್ನಾಗಿ ಕೆಲಸ ನಡ್ಕೊಂಡು ಹೋಗುತ್ತೆ. ಬನ್ನಿ ಹೋಗೋಣ, ಅಲ್ಲಿ ಹೇಗಿರುತ್ತೆ ನೋಡ್ಕೊಬರೋಣ. ಮರಗಳಲ್ಲಿ ಹೇಗೆ ಬಗ್ಗೆ ನಿಂತಿದೆ ಅಂತ. ನಾವು ಆಲ್ರೆಡಿ ಒಂದು 50 ಅಡಿ ಮೇಲಿದ್ದೀವಿ ಆ ತೋಟಕ್ಕಿಂತ. ಮರಗಳು ನೋಡಿ ಇನ್ನೊಂದು 50 ಅಡಿ ಮೇಲಿದ್ದಾವೆ. ಸಾಧಾರಣ 100-120 ಅಡಿ ಹೋಗಿರ್ತಾವೆ ಮರಗಳಲ್ಲಿ. ಇವನ್ನೆಲ್ಲ ತೆಗಿಬೇಕಂದ್ರೆ ಭಾರಿ ಕಷ್ಟ ಆಗ್ತದೆ. ಮತ್ತು ಕೆಲವರೆಲ್ಲ ಹೇಳ್ತಾರೆ ಮನೆ ತೆಗೆಯೋದು ಜಾಸ್ತಿ ಆಗುತ್ತೆ ಸಂಬಳ ಹಾಗೆ ಹೀಗೆ ಅಂತ. ಹೇಗಿರುತ್ತೆ ಕೆಲಸ, ಸಂಬಳಕ್ಕೆ ತಕ್ಕನಾಗಿ ಕೆಲಸ ಕೂಡ ಅಷ್ಟೇ ಕಷ್ಟ ಇರುತ್ತೆ. ಬಂದ್ವಿ ಹತ್ರ, ಇನ್ನೇನು ನಿಮಿಷದೊಳಗೆ ಹೋಗ್ತೀವಿ ಅಲ್ಲಿಗೆ. ಎಷ್ಟು ಚೆನ್ನಾಗಿದೆ ಮನೆ. ಇದೆಲ್ಲ ನಮ್ಮ ಟೀಮಿಂದ ಬೈಕು ಆಲ್ರೆಡಿ ಹೋಗಿದ್ದಾರೆ. ನೋಡಿ ಹಂಚಿನ ಮನೆ. ಈ ಮನೆಗೂ ಸುಮಾರು ವರ್ಷ ಆಯ್ತು ಅಂತ ಕಾಣ್ತದೆ. ಅದು ಲೈನು. ದೂರದಿಂದ ಕೆಲಸಕ್ಕೆ ಬಂದವರಿಗೆ, ಹೊರಗಡೆಯಿಂದೆಲ್ಲ ಹಿಂದಿಯವರೆಲ್ಲ ಬರ್ತಾರಲ್ಲ, ಅಸ್ಸಾಮು MP ಅವರೆಲ್ಲ, ಅವರಿಗೆ ಲೈನು. ಇದು ಕೂಡ ಅಷ್ಟೇ ಹಟ್ಟಿ. ಗಾರ್ಡನ್ ನೋಡಿ ಎಷ್ಟು ಚೆನ್ನಾಗಿದೆ.
ಮನೆ ತೋರಿಸ್ಬಿಡ್ತೀನಿ ನೋಡಿ. ನೀವು ಎಷ್ಟು ಆಫ್ಟರ್ ಮನೆ ಕಟ್ಟಿದ್ರು ಈ ಥರ ಹಂಚಿನ ಮನೇಲಿ ಸಿಗೋ ನೆಮ್ಮದಿ ನಿಮಗೆಲ್ಲೂ ಸಿಗಲ್ಲ. ಅಡಿಕೆ ಒಣಕ ಹಾಕಿದ್ದಾರೆ. ಇದು ಸಿಪ್ಪೆ ಗೋಟು. ನೆನ್ನೆ ತೆಗೆದು ಅಡಿಕೆ ಬಡಿತಾ ಇದ್ದಾರೆ. ಒಣಗಿದ ಕಾಯಿ ನೋಡಿ. ತೆಂಗಿನ ಮರಗಳು ಸುಮಾರು ಇದ್ದಾವೆ ಇಲ್ಲಿ. ನೆನ್ನೆ ತೆಗೆದಿರುವಂಥ ಕೊನೆ ಆಲ್ರೆಡಿ ಬಡ್ದಾಗಿದೆ. ಸ್ವಲ್ಪ ಉಂಟು ಬಡಿಯೋಕ್ಕೆ. नाश्ता हो गया भैया? खाना हो गया? खाना हो गया? कैसा लगता है काम? अच्छा लगता है ना? MP वाला असम वाला? असम असम ಅವ್ರು ನೋಡಿ ಮನೆ ಬಡಿತಿದ್ದಾರೆ. ನೋಡಿ ನಮ್ಮ ಕಡೆ ಕೊನೆ ಮಟ್ಟೆ ಅಂತಾರೆ. ಇದು ಕರಿ ಗಿರಿಗೆಲ್ಲ ಯೂಸ್ ಮಾಡ್ತಾರೆ ಮನೆ ಬಳಿಯೋಕ್ಕೆ. ಇದು ನೋಡಿ ಹಣ್ಣು ಅಡಿಕೆ. ಇದರಲ್ಲಿ ಸರಿ ಕಾಯಿಲೆಲ್ಲ ಕಡಿಮೆ ನಾನು ನೋಡ್ದಂಗೆ ಚೆನ್ನಾಗಿರ್ತದೆ. ನೋಡಿ ಅಡಿಕೆ ಹೊರಲಿಕ್ಕೆ ಇದು ನೋಡಿ ಅಡಿಕೆ ಹಂಡೆ 1 2 3. ಇದು 3 ಹಂಡೆ ನನ್ನ. ಇದು ನೋಡಿ ಈ ಸರಿ ಇವರು ಮಾಡ್ತಾ ಇಲ್ಲ ಮಳೆ ಅಂದರೆ ಬೇರೆ ಕಡೆ ತೊಗೊಂಡೋಗಿ ಅಲ್ಲೇ ಸುಲಿಸಿ ಬೇಯಿಸಿ ಒಣಗಿಸಿ ಕೊಡ್ತಾರೆ ಅವರು. ಅಡಿಕೆ ಮಂಡಳಿ ಎಂಥದ್ದು ಅಡಿಕೆ ಮಂಡಳಿ ಅಲ್ಲ, ಈಗ ಒಲೆ ಉದ್ರೆಲ್ಲ ಹೆರ್ಕಿಟ್ಟಿದ್ದಾರೆ. ಗೋಟು ಬೆಟ್ಟ ಎಲ್ಲ ಮಿಕ್ಸ್ ಇದೆ. ಅದು ಡ್ರೈಯರು ಅಡಿಕೆ ಒಣಗಿಸೋದು. ಅದು ಈ ಸರಿ ನೋಡಿ ಓಪನೇ ಮಾಡಿಲ್ಲ ಇವರು. ಇದೆಲ್ಲ ಬೆತ್ತದ ತಟ್ಟಿ ಅಂತಿದ್ರು ಮೊದಲು, ಅದು ನೋಡಿ. ಈಗ ನಾವು ಹೋಗಬೇಕಾಗಿರೋದು ಈ ಪ್ಲೇಸಿಗೆ ಒಳಗಡೆ ಹೋಗೋಣ. ನಮ್ಮ ಟೈಗರ್ಸ್ ಹೋಗಿದ್ದಾರಲ್ಲಿ ಹೆಂಗೆ ತೆಗಿತಿದ್ದಾರೆ ನೋಡೋಣ. ಮತ್ತು ನೋಡಿ ಅಡಿಕೆ ಸಸಿ ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ಒಂದು 2 ವರ್ಷದ ಹಿಂದೆ ಈ ಸಸಿಗಳೇನುಂಟು ಎಲ್ಲ ಕಾಟಿ ತಿನ್ನೋದು. ಸ್ವಲ್ಪ ಎತ್ತರ ಹೋದ್ಮೇಲೆ ತೊಂದರೆ ಇಲ್ಲ, ತೆಗಿತಾ ಇದ್ದಾರೆ ನೋಡಿ. ಹಿಂಗೆ ಬರಬೇಕು ಅಡಿಕೆ ಗಿಡ. ಇದಕ್ಕೊಂದು 2 ವರ್ಷ ಆಯ್ತೇನಪ್ಪ. 1 ವರ್ಷದ ಗಿಡ ಇದು. 2 ವರ್ಷ ಹೆಚ್ಚು ಕಮ್ಮಿ 2 ವರ್ಷ. ನೋಡಿ ಆಲ್ರೆಡಿ ಹತ್ತಿ ತೆಗಿತಿದ್ದಾರೆ. ನೋಡಿ ಈ ಮರಗಳಲ್ಲಿ ಎಷ್ಟು ಬೆಂಡಾಗಿದೆ ಅಂತ ನೋಡಿ. ಇದು ತೀರ್ಥಹಳ್ಳಿ ಮರ ಅಂತೆ. ಇದು ನಟ್ಟು 2 ವರ್ಷ ಆಗಿರ್ಬೋದು. ಎಷ್ಟು ಕೊನೆ ಬಿಟ್ಟಿದೆ ನೋಡಿ. ನಿನ್ನೆ 2 ಕೊನೆ ತೆಗೆದಿದ್ದೀವಿ ನಾವು ಆಲ್ರೆಡಿ. 1 2 ಇನ್ನೂ 2 ಕೊನೆ ಉಂಟು. ನೆಕ್ಸ್ಟ್ ಹಿಂಗಾರ ಕೂಡ ಬೀಸ ಆಗಿದೆ. ಟೋಟಲಾಗಿ 2 4 ಕೊನೆ. 2 ವರ್ಷಕ್ಕೆ 4 ಕೊನೆ ಬಿಟ್ಟಿದೆ. ಇದು ಎಷ್ಟು ವರ್ಷ ಬಾಳಿಕೆ ಬರ್ತಂತ ಗೊತ್ತಿಲ್ಲ ಗಿಡಗಳು. ಬಟ್ ಇವರು ಒಂದು 15 20 ಗಿಡ ತಂದು ಹಾಕಿದ್ರಂತೆ ಇವರು ಹೇಳಿದ್ರು ತೋಟದವರು. ಚೆನ್ನಾಗಿತ್ತು ಮಾತ್ರ ಅಡಿಕೆ ಮಾತ್ರ. ಇಲ್ಲಿ ರೋಗ ಕಡಿಮೆ. ಹೋದ ಸರಿ ಎಲ್ಲ ಭಯಂಕರ ರೋಗ ಇತ್ತು. ಅತಿ ಸರಿ ಹೋದ ಸರಿ ಯಾವುದೋ ಒಂದು ಔಷಧಿ ಹೊಡಿಸಿದ್ದಾರೆ. ಅದನ್ನ ಮತ್ತೆ ಕೇಳೋಣ. ಅವರಿಲ್ಲ, ಅವ್ರ ಮೇಲ್ಗಡೆ ತೋಟದಲ್ಲಿ ಕೆಲಸ ಮಾಡಿಸ್ತಿದ್ದಾರೆ. ಅಡಿಕೆ ತೆಗೆಯಲಿಗೆ ಅವರು ಕಡಿಮೆ ಬರೋದು. ಅಂದರೆ ಬರ್ತಾರೆ, ಬಂದು ಹೋಗ್ತಾರೆ, ಗೊತ್ತು ಅವರಿಗೆ. ನಾವು ಮಾಮೂಲಿ ನಾವೇ ಕೆಲಸ ಮಾಡೋದಲ್ಲ ಇಲ್ಲಿ, ಹಾಗಾಗಿ ಜಾಸ್ತಿ ಹೊತ್ತೆಲ್ಲ ಇರಲ್ಲ ಇಲ್ಲಿ. ನೋಡಿ ಸಾಧಾರಣ ಒಂದು 80 ಅಡಿ ಮೇಲಿದ್ದಾನೆ. ತೆಗೆದು ಹಾಕಿದ್ದಾರೆ ಈ ಸರಿ. ನೋಡಿ ಇದರಲ್ಲಿ ಕಾಯಿ ನೋಡಿ. ಹೋದ ಸರಿ ಎಲ್ಲ ಚುಕ್ಕಿ ಅದು ಇದೆಲ್ಲ ಇತ್ತು, ಒಂಥರ ಇತ್ತು ದೊಡ್ಡ ಕಾಯಿ. ಈ ಸರಿ ಚೆನ್ನಾಗಿದೆ, ತೊಂದರೆ ಇಲ್ಲ. ನೆನ್ನೆ ಕೊನೆ ತೆಗಿಯೋಕ್ಕೆ ಬೇಜಾರಾಗ್ತಿತ್ತು ಕೆಲವೊಂದು ಕೊನೆ ನೋಡಿದರೆ, ಅಷ್ಟು ಚೆನ್ನಾಗಿತ್ತು. ನಮ್ಮ ಕಿಟ್ಟಪ್ಪಣ್ಣೆ ಎಕ್ಸ್ಪರ್ಟ್ ನೇಣಿಗಾರರು. ಇದು ಫೇಮಸ್ ನೋಡಿ
ಈ ಸಸಿ ಮರದಲ್ಲಿ ಕೂಡ 1 2 3 4 5 ಕೊನೆ ಇದೆ. ಈ ಸರಿ ಚೆನ್ನಾಗಿದೆ ಇಲ್ಲಿ ಅಡಿಕೆ, ಖುಷಿ ಆಗುತ್ತೆ ಅಡಿಕೆ ತೆಗಿಲಿಕ್ಕೆ. ಮರ ಒಂಚೂರು ಡೇಂಜರಸ್ ಮಾತ್ರ, ಭಾರಿ ಹಳೆ ಮರಗಳಲ್ಲ. ನೋಡಿ ಬಿಸಿಲು ಹೊಡಿತಾ ಇದೆ, ಕಾಣಲ್ಲ ಅಷ್ಟು ನೀಟಾಗಿ. ನೋಡಿ ಪೂರ್ವಕ್ಕೊಂದು ಪಶ್ಚಿಮಕ್ಕೊಂದು ಮರಗಳು ಹೋಗಿದೆ. ಇನ್ನೆಲ್ಲ ನೆನ್ನೆ ತೆಗೆದಿದ್ದೇವೆ. ಇನ್ನು ಈ ಕಡೆ ಪೀಸ್ ಒಂದು ಉಳಿದಿದೆ ನೋಡಿ. ಇದನ್ನೆಲ್ಲ ತೆಗಿಬೇಕಂದ್ರೆ ಸಾಕಾಗುತ್ತೆ ನೋಡಿ. ಕೆಲವೊಂದು ದೊಡ್ಡ ಮರಗಳೆಲ್ಲ ಇರ್ತವೆ. ದೊಡ್ಡೆ ಅಂದರೆ ಹತ್ತಿದ ತಕ್ಷಣ ಸೀದಾ ಕೆಳಗೆ ಹೋಗ್ತವೆ. ನಾವೆಲ್ಲ ದೊಡ್ಡ ಮರಗಳು. ಇದರಲ್ಲಿ ನೀವು ಸಾಧಾರಣ 2-3 ಮರ ಕಟ್ಟಬೇಕು, ಜಾಯಿಂಟ್ ಮಾಡಿ ಕಟ್ಟಿದರೆ ಮಾತ್ರ ತೆಗಿಯೋಕ್ಕಾಗೋದು, ಇಲ್ಲಾಂದರೆ ತೆಗಿಯೋಕ್ಕಾಗೋದೇ ಇಲ್ಲ ನೋಡಿ. ಎರಡು ಹೂಡು ತೆಗೆದು ನೀರು ಕುಡಿಯೋಕೆ ಕೂತಾರೆ ಅಣ್ಣರು. ತಮ್ಮ ಆಮೇಲೆ ಅದು ಮಠವನ್ನು ಚಿನ್ನನಿಗೆ ನೀಡಿ ಈ ಸಲ ಅವನು ಜಯಶೀಲರನ್ನ ಅದೇ ಉಡ್ಬಲ್ಲ ಮರ ಕಟ್ರ. ಹಾಂ ಕಟ್ಟದೆ ಪಡತ್ತ ನೀ ನಮ್ಮ ಮೇಸ್ತ್ರಿಗಾರು ಹೆಂಗಾಗ್ತದೆ ಮೇಸ್ತ್ರಿಗಳೇ ಕೊನೆ ತೆಗಿಲಿಕ್ಕೆ? ನಿಮ್ಮ ಕಂಡಕ್ಟ್ರಲ್ಲಿ ಅದೆಲ್ಲ ನಿಮ್ದು ಮುಟ್ಟಾಳೆ. ಹಾಂ ಇಲ್ಲಿ ಉಂಟರು. ಹಾಂ ಇದು ಎಂದ್ರಲ್ಲಿ ಮಾಡೋದು ಗೊತ್ತಲ್ಲ, ಹಾಳೆಯಲ್ಲೇ ಮಾಡೋದು. ಇದು ಬೆಳಿಗ್ಗೆ ಮಾಡಿ ತಂದಿದ್ದ ಒಲೆನಾ? ಹಳೆ ಮರದ ಹಾಳೆ ಆದರೆ ಚೆನ್ನಾಗಾಗುತ್ತೆ. ಭಾರಿ ದಪ್ಪ ಇರ್ಬಾರ್ದು, ಕಟ್ಟೋಕ್ಕಾಗಲ್ಲ. ಅಲ್ಲೇ ಊಡ್ ಬರ್ಲಿ ಕೊಲ್ಲಿ ಈಗ. ಈಗ ಊಡ್ ಬರಲಿಲ್ಲ ಅಂದರೆ ಕೆಲಸನೇ ಆಗಲ್ಲ ಇವತ್ತು. ಇದರಲ್ಲಿ ನಾವು ಒಂದು ಕೊನೆನೇ ಬಿಡಲ್ಲ, ಹಂಗೆ ತೆಗಿತೇವೆ ಇಲ್ಲಿ ನೋಡಿ. ಈಗ ಆ ಮರದಲ್ಲಿ ಕೊನೆ ತೆಗಿಬೇಕು. ಈಗ ಆ ಮರ ನೋಡಿ ಫುಲ್ ಬೆಂಡಾಗಿದೆ, ಅಲ್ಲೊಂದು 3 ಮರ ಕಟ್ಟಬೇಕು. ಬಾ ಎಷ್ಟು ಮರ ಕಟ್ತಿಲ್ವಾಗ ಈಗ? 3 ಮರನಾ? ನೋಡಿ ನಾನು ನೋಡಿ ನಾನು ಈ ಮರಕ್ಕೆ ಹೋಗ್ತೀನಿ. ಈ ಮರಕ್ಕೆ ಹೋಗಿ ಮೇಲೆ ಹೋಗಿ ಹೆಂಗೆ ಕಟ್ತಾನೆ ಎಲ್ಲ ತೋರಿಸ್ತೀನಿ ನಿಮಗೆ. ಹಾಂ ನೋಡಿ ಈಗ ಬರ್ತಾನೆ ಮೇಲೆ. ಬಾ 3 ಮರ ಕಟ್ಟಬೇಕಿಲ್ಲಿ. ಈ ಮರಕ್ಕೆ 3 ಮರ ಕಟ್ತಿದ್ರೆ ಇದು ನಿಲ್ಲೋದು ಇಲ್ಲ, ಕೊನೆ ತೆಗಿಯೋಕ್ಕಾಗೋದು ಇಲ್ಲ. ಎಷ್ಟು ಬೆಂಡಾಗಿದೆ ಅಂತ. ನಾನು ಸಾಧಾರಣ ಇದರ ಅರ್ಧ ಮುಕ್ಕಾಲಕ್ಕೆ ಬಂದಿದ್ದೀನಿ. ನಾನೊಂದು 50 ಅಡಿ ಮೇಲೆ ಇರ್ಬೋದು. ನೋಡಿ ಆ ಮರ ತಪ್ಪಿಸ್ತಾ ಇದ್ದಾನೆ ನೋಡಿ. ಅದೇ ಒಂದು ಮರ ಜಾಯಿಂಟ್ ಮಾಡ್ದ, ಕೂತಿದ ಮರ ಒಂದು ಜಾಯಿಂಟ್ ಮಾಡಬೇಕಿನ್ನು. 1 2 3 ಮರ. ಫಸ್ಟ್ ಕೈಗೆ ಸಿಗುವಂಥ ಕೊನೆನ ಕುಯ್ದು ಬಿಡೋದು. ಈ ಥರ ಕೊಯ್ದು ಬಿಟ್ಟರೆ ನೇಣು ನನಗೆ ಸ್ವಲ್ಪ ತೊಂದರೆ ಹಗ್ಗಡಿ ನನಗೆ. ಕೂಡಲೇ ಬಿಡ್ತೀವಿ ಕೊಯ್ದು ಸಿಕ್ಕಿದ್ರೆ. ನೋಡಿ ಭಾರಿ ಚಂದ ಹಿಡಿತಿ ಮಾರ. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲ, ಖುಷಿ ಆಯ್ತು ಮಾತ್ರ. ಉಕ್ಲ ಭಾರಿ ಖುಷಿ ಆಯ್ತು, ಚಂದ ಹಿಡಿದಿ ಅಂತ. ಭಾರಿ ಎಕ್ಸ್ಪರ್ಟ್ ನೇಣಗಾರ. ಕೆಲವರೊಂದು ಕುಕ್ತಾರೆ ಮಾರ. ಭಾರಿ ಕುಕ್ಕಿಸಲ್ಲ ಅದಂತದ ಈ ಕುಂಯಿ ಅಂತದಲ್ಲ, ಹಾಂ ಹೆದರೇ ಕುಕ್ಕದು. ಇನ್ನೊಂದು ಬಂದಿರ್ಬೋದು ಅಂತಲ್ಲ? ಬಂದದ್ದು ಮತ್ತೆ ಅಲ್ಲ ಬಂಗದ ಹೂಡಲೆಲ್ಲ ಪೂರ ತೆಗೆಯದೆ, ಮತ್ತೊಂದು ಸಲ ಕಟ್ಬೇಕಲ್ಲ. ಹಾಂ ಭಾರಿ ಬಂಗದ ಮೇಲೆಲ್ಲ ನಾವು ಒಂದೇ ಸರಿ ತೆಗಿಬಿಡ್ತೀವಿ, ಯಾಕಂದರೆ ಇನ್ನೊಂದು ಸರಿ ತೆಗಿಯೋಕ್ಕಾಗಲ್ಲ. ಆಗುತ್ತೆ ಈ ತೂಕ ಇದ್ದಾಗ ಮರಗಳು ಬಂದುಬಿಡ್ತವೆ. ಕೊನೆಯೆಲ್ಲ ತೆಗೆದು ಫ್ರೀ ಆದಮೇಲೆ ದೂರ ಹೋಗ್ತವೆ, ಮತ್ತು ಕೈಗೆ ಸಿಕ್ಕಲ್ಲ ಅವು. 2 ಕೊನೆ ಉಂಟು ನೋಡೋಣ. ನೋಡಿ ಹಾಕ್ತೀನಿ ಅದೇನೋ ಆಗಲ್ಲ ಹಿಡಿಯೋಕ್ಕೆ. ಆಗಲ್ಲ ಅದು ಆಗಲ್ಲ, ಭಾರಿ ಹೈಟ್ ಇದೆಯಲ್ಲ. ಕಟ್ಟಿದ ಮರ ಬಿಚ್ಚಿದ.
ಬಿಚ್ಚತ್ತಿಗೂ ಡೇಂಜರು, ಕಟ್ಟೋತ್ತಿಗೂ ಡೇಂಜರು, ಬಿಚ್ಚತ್ತಿಗೂ ಡೇಂಜರ್. ನೋಡಿ ಮರ ಫ್ರೀ ಆದಾಗ ಈ ಕಟ್ಟಿರೋ ಮರ ಏನುಂಟು, ಇನ್ನೊಂದು ಮರ ಏನು ಹಿಡಿದು ಕಟ್ತೀವಲ್ಲ, ಅದು ನಿಮಗೆ ಕಟ್ಟು ಬಿಚ್ಚಿದ ತಕ್ಷಣ ಒಳ್ಳೆ ರಾಕೆಟ್ ಅದಂಗೆ ಹೋಗ್ತದೆ. ನೋಡಿ ಆ ಮರನ ಕೈ ಕೂಡ ಕೆಳಿತಾನೆ ಅಲ್ಲಿಂದ. ನಂದು ಮೊಬೈಲು ಭಾರಿ ಹೀಟ್ ಆಗೋದು ಮಾರೆ, ಸ್ಟೋರೇಜ್ ಪ್ರಾಬ್ಲಮ್ಮು ಏನೋ ಗೊತ್ತಿಲ್ಲ. ಗಿಂಬಲ್ ಕೂಡ ಭಯಂಕರ ಹೀಟು, ತೆಗೆದು ಕೆರೆಗೆ ಬಿಸಾಡ್ತೀನಿ ಈಗೆಲ್ಲ ಸ್ಟಕ್ ಆದರೆ. ವರ್ಷತ್ತೆ ಇಲ್ಲ, ಬಿಡ್ತಾ ಇರೋದು. ಬಾರಿ ಹೋಗ್ತದಲ್ಲ, ಟೈಮ್ ಆಗಲ್ಲ. ಬಾರಿ ಹೋಗ್ತದಲ್ಲ, ಅವ ಹೋಗ್ತಾನೆ ಹೋಯ್. ನೆನ್ನೆ ನೋಡಿ ಈ ಕಡೆ ಎಲ್ಲ ತೆಗೆದಿದ್ವಿ ಆಯಿತಾ. ನೋಡಿ ಈ ಕಡೆ ಎಲ್ಲ ಅದು ಸಾಧಾರಣ ಅಲ್ಲಿ ಆ ಹೂಡಲ್ಲಿ ಒಂದು 60-70 ಕೊನೆ ಸಿಕ್ಕಿತ್ತು. ಇಲ್ಲಿ ಹೈಯೆಸ್ಟ್ ಅಂದರೆ ಮೊದಲೆಲ್ಲ ಮರ ಹತ್ತಿರ ಇದ್ದು, ಇವಾಗೆಲ್ಲ ಮರ ಹೋಗಿದ್ದಾವೆ. ಆ ಮರ ಇದ್ದಾಗ ಒಂದು ಹೂಡಲ್ಲಿ ನಿಮಗೆ 170-160 ಕೊನೆವರೆಗೆ ಸಿಕ್ಕಿದೆ. ನೋಡಿ ಈ ಮರಗಳನ್ನು ತೆಗಿಬೇಕಂದ್ರೆ ಎಲ್ಲಿದೆ ನಾನು. ಓ ಬೇಡ ಬೇಡ, ನೀವು ಅಲ್ಲೇ ರೀ, ಅಲ್ಲೇ ರೀ. ಮರ ಬಿಚ್ಚಿದ, ಏನು ತೊಂದರೆ ಇಲ್ಲ. ಜಾರ್ತಾ ಇದೆ ನೋಡಿ. ಬಾವಾ ಓ ಸ್ವಯಂಕ್ರಿಯ ಏನಾದರೂ ಕೆಳ ಹೊತ್ಯಾ? ಇಲ್ಲ ಇಲ್ಲ ಇಲ್ಲ, ಆ ಥರ ಎಲ್ಲ ಮಾಡಬಾರ್ದು, ಹಂಗೆಲ್ಲ ಮಾಡಬಾರ್ದು. ಹಾಂ ಗಟ್ಟಿ ತಿನ್ನಿ ಮರ, ಮತ್ತೆ ಉದ್ದಿ ಮರ ಅಂತೇಳಿ ಮತ್ತೆ ನಾನು ಇಷ್ಟು ಹತ್ರದಲ್ಲಿ ಅದು ಕೊಡ್ಲಾ ಇದು ಕೊಡ್ಲಾ ಅಂತ ಹೇಳ್ಬೇಡಿ. ಏನಾದ್ರು ಬೇಕಾದ್ರೆ ಹೇಳಿ. ಹಾಂ ಇನ್ನೊಂದು ಹೂಡಿದ ವೀಡಿಯೋ ಮಾಡುವ, ಇಲ್ಲಾಂದ್ರೆ ವೀಡಿಯೋ ಬಾರಿ ಲೆಂತ್ ಆಗ್ತದೆ. ನೋಡ ನಾನು ಇಳಿತೀನಿ. ಇನ್ನು ತಿಂಡಿ ಬಂದಿದೆ, ಇವತ್ತೊಂದು ಧರ್ಮ ತಿಂಡಿ ತಿಂದು ಕೆಲಸ ಅಂತಿಲ್ಲ, ತಿಂಡಿ ಕರಿತೇನೆ. ಅಲ್ಲಿ ಒಯ್ ಇದು ಇಷ್ಟೆಲ್ಲ ಉಂಟು ತೆಗಿಯೋಕ್ಕೆ, ಆ ಕಡೆ ಎಲ್ಲ ಉಂಟು ನೋಡಿ. ಓ ಅಲ್ಲಿ ಅಲ್ಲುಂಟಲ್ಲ, ಅಲ್ಲೂ ಭಾರಿ ಬಂಗದ ಮರಗಳು ಆ ಕಡೆ ಸೈಡ್. ಒಂದು 10 ದಿವಸ ಅಂತೂ ಭಾರಿ ಬಂಗ ಉಂಟು. ಒಂದು ಇನ್ನೊಂದು ಟೀಮ್ ಉಂಟು, ಅದ್ರ ಜೊತೆ ಬೇರೆ ಹೋಗ್ಬೇಕು ಮಾರೆ. ಈ ಮಧ್ಯದಲ್ಲಿ ವೀಡಿಯೋ ಬೇರೆ ಮಾಡಬೇಕು. ಭಾರಿ ಬಂಗ ಪುಂಡು ಅಣ್ಣಲ್ಲ ಮಲ್ಪುಗ. ಜಪ್ಪು ಏನ ಮೇಲೆ ಬಂದ. ಇನ್ನೊಂದು ಮರ ಕಟ್ಟಬೇಕಿಲ್ಲಿ, 2-3 ಮರ ನೋಡೋಣ. ಒಬ್ಬ ಅಲ್ಲಿದ್ದಾನೆ ನೋಡಲಿ, ಇನ್ನೊಬ್ರು ಅಲ್ಲಿ ಹತ್ತಾ ಇದ್ದಾರೆ. 3 ಜನ ಒಟ್ಟೊಟ್ಟಿಗೆ ಹತ್ತಿದ್ದಾರೆ ನೋಡೋಣ. ಇಲ್ಲಿ ಕೆಲವೊಂದು ಕೊನೆ ಏನೋ ಆಗ್ತದೆ ಗೊತ್ತಾ, ಉಲ್ಟಾ ಕೊನೆ ಎಲ್ಲ ಇರ್ತವೆ. ಆವಾಗ ಪಕ್ಕ ಹತ್ತಿದವರು ಒಂದು ಮರನ ದೂರ ಇದ್ದಿದ್ದ ಮರನೆಲ್ಲ ಹೇಳ್ಕೊಡೋದು, ಈ ಥರ ಎಲ್ಲ ಉಂಟು. ಒಬ್ಬರಿಗೆ ತೆಗಿಯೋಕ್ಕಾಗಲ್ಲ, ಅದಕ್ಕೆ ಈ ಥರ ತೋಟಗಳಿಗೆಲ್ಲ 3-4 ಜನ ಬರಲೇಬೇಕು. ನಮ್ಮ ಚರಣ ನೋಡಿ ಅಲ್ಲಿ ತೆಗಿತಿದ್ದಾನೆ. ಚರಣ ಎಂಚಾಪುಣ, ನಾನಿವತ್ತು ರಜೆ ಮಾಡಿಬಿಟ್ಟೆ, ಇಲ್ಲಾದ್ರೆ ನಾನು ತೆಗೆದು ಬಿಡ್ತಿದ್ದೆ. ಕಟ್ತೀಯಾ? ಮರ ಸತ್ತ ಮಾಡ್ತಿದ್ದಾನೆ, ಭಾರಿ ಹತ್ರ ಆಯ್ತು ನಾನು ಹತ್ತಿದ್ದು ಕೂಡ. ನೋಡಿ ಈ ಮರ ನೋಡಿದ್ದು ಅವ್ನು ಕಟ್ಟಕ್ಕೆ ಆಗ್ತದಾ ಇಲ್ಲ ಅಂತ. ನೋಡಿ ಈ ಕಡೆ ನನ್ನ ಮರದ ಹತ್ರ ಬಂದಿದೆ ಅದು. ನೋಡಿ ಅಲ್ಲಿ ನಮ್ಮ ಅಣ್ಣಯ್ಯ ಸಾಹೇಬರು ನೋಡಿ. ಅಪ್ಪಣಿಯವರೇ, ಅಂದಾಜು ಎಷ್ಟು ಕೊನೆ ಬರ್ಬೋದು ಅಲ್ಲಿಗೆ? ಎಷ್ಟು ಕೊನೆ ಬರ್ಬೋದು ಆ ಹೂಡಲ್ಲಿ ಅಂತ? ಹಾಂ ನೋಡಿ, ಆ ಹೂಡಲ್ಲಿ ಒಂದು 60 ಕೊನೆ ಬರ್ಬೋದಂತೆ. ನೋಡೋಣ. ಇಲ್ಲಿ ನಮ್ಮ ಭಾವನವರು ಬಿಡ್ತಾ ಇದ್ದಾರೆ ನೋಡಿ. ಸ್ವಲ್ಪ ಬಿಸಿಲಾಯ್ತು ಸೇ. ಚಂದ ಕೈಕಾಲು ಅಗಲ ಮಾಡಿ ಕೂರಿಸಿ ಬಿಟ್ಟ. ಹಾಂ, ಹೇಗಾಯ್ತು ಹುಡುಗ? ನೋಡಿ ನೋಡಿ, ಕೂತು ಮರದಲ್ಲಿ ಒಂದು ಕೊನೆ ಉಂಟು, ಭಾರಿ ಚಂದ ಉಂಟು, ಮಾತ್ರ ಕಾಣಲ್ಲ. 35 kg ಜಾಸ್ತಿ ಉಂಟು ಅದರಲ್ಲಿ ಒಟ್ಟಿಗೆ. ಈ ಮರ ಎಳಿತೀಯ ನೋಡಿ.
ನೋಡಿ ಅವನಿಗೆ ಮರ ಒಂದ್ರ ಮೇಲೆ ಒಂದು ಕೂರಬಾರ್ದು, ಮರ ತಪ್ಪಿಸಿ ಆಮೇಲೆ ಕೂರೋದು. ನೋಡಿ ನೋಡಿ ಆ ಮರ ಆ ಥರ ಆಗಬಾರ್ದು, ತಪ್ಪಬೇಕು ಮರ. ಹಾಂ, ಈಗ ನಮ್ಮ ಅಶೋಕ್ ಪಿಂಟ್ರಿನವರು ನೋಡಿ ಇಲ್ಲಿ ಕಟ್ಸಿದ್ದಾನೆ, ನಮ್ಮ ಅಣ್ಣ ಕಟ್ದ ನೋಡಿ ಎಲ್ಲಿ ಕೂತಿದ್ದಾನೆ ಅಂದರೆ ನೋಡಿ, ಅವನು ನೋಡಿ ಅಲ್ಲಿ ಕೂತಿದ್ದಾನೆ. ಇನ್ನೊಂದು ಸ್ವಲ್ಪ ಮೇಲಾದರೆ ತೊಂಡೆಗೆ ಹೋಗ್ತಾನೆ. ಆ ಮರ ನೋಡಿ ಎಷ್ಟು ಬೆಂಡಾಗಿದೆ ಅಂದರೆ ನೋಡಿ, ಅವನಿಗೆ ಅಲ್ಲಿ ಕೊನೆ ತೆಗಿಯೋಕ್ಕೆ ಭಂಗ ಆಗ್ತುಂಟು, ಮರ ಅಷ್ಟು ಬೆಂಡಾಗಿದೆ. ಆ ಕಡೆ ತಿರುಗಿ ಕೂತಿದ್ದಾನೆ ಅವನು ನೋಡಿ, ಈಗ ಈ ಕಡೆ ತಿರುಗ್ತಿದ್ದಾನೆ. ಅದು ಅಲ್ಲಿ ಕೂರಕ್ಕೆ ಬ್ಯಾಲೆನ್ಸ್ ಆಗಲ್ಲ. ಕೂರೋದಾರು ಕೂರ್ಬೋದು, ತೆಗಿಯೋಕ್ಕಾಗಲ್ಲ ನೋಡಿ ಅಂತ ಮಾಡ್ತಾನೆ. ನಾನು ಡ್ಯೂಟಿ ಹಾಕ್ತಿದ್ದಾನೆ. ಭಾರಿ ಭಂಗ ಆಗುತ್ತೆ. ಕೂತಾನೆ ಬಾವ ಕಟ್ಟಿ. ನಮ್ಮ ಚರಣ ಇಲ್ಲಿ ಇದ್ದಾನೆ. ಈ ಮರದಲ್ಲಿ ಸರಿಯಾಗಿ ಉಂಟು ಕೊನೆ. ಅಷ್ಟು 3-4 ಕೊನೆ ಉಂಟು, 4 ಕೊನೆ ಸರಿಯಾಗಿದ್ದಾವೆ ಮಾತ್ರ. ಓಹೋ ನೋಡಿ ಅವನು ಎಲ್ಲಿದ್ದಾನಂದರೆ ನೋಡಿ, ನೇಣ್ಣವ್ರು ನೋಡೋ ಅಲ್ಲಿದ್ದಾರೆ. ನೋಡಿ ಹೀಗೆ ಮಾಡಿ ಬಿಟ್ಟರೆ ಮಳೆ ಮಳೆ ಮಳೆ. ಚರಣು ತೊಂಡಿಗೆ ಹೋಗೇನೆ. ಹೌದಾಯ್ತಾ? ನೋಡಿ ಈ ಥರ ಮೂಮೆಂಟಲ್ಲೆಲ್ಲ ದೋಟಿ ಕಟ್ಟಾಗೋ ಚಾನ್ಸ್ ಇರುತ್ತೆ. ದೋಟಿ ಹೆಡೆಗೆಲ್ಲ ತಾಗಿ ಕಟ್ಟಾದರೆ ಇವತ್ತಿಂದು ಕೆಲಸನೂ ಇಲ್ಲ, ಎಂತ ಇಲ್ಲ, ಸೀದಾ ಮನೆಗೆ ಹೋಗಕ್ಕೆ ಮತ್ತೆ. ಕೈಸಲಾಗ ದಟ್ಟು. ಓ ಅವ್ರದ್ದು ನೋಡಿ ಅಲ್ಲಿ ಹಗ್ಗನೇ ಖಾಲಿ, ನೇಣೆ ಖಾಲಿಯಾಗಿ ಬಿಟ್ಟಿದೆ. ಎಷ್ಟೊತ್ತು ಉಂಟು ನೇಣು? 90 ಅಡಿ ನೇಣು ಖಾಲಿಯಾಗಿದೆ ನೋಡಿ. ಓಹೋ ಕಾಯಿ ಬುಡಕ್ಕೆ ಬಂದು ಬಿಡ್ತಲ್ಲ. ಓ ಹಾಳೆ ಬಿತ್ತಲ್ಲ ಮರ ಅಂದು. ನೀವು ಮಾರ ಏಯ್ ದಮ್ಮಯ್ಯ ಮಾರ ಅಂಕೊಂದ್ ಮಾಡ್ಬೇಡ. ಅವನ್ಜಿಜ್ಜಿ ಅಂಚಂದು ಮಾಡ್ಬಿಡ್ತಿ, ಅದನ್ನ ಕೈ ಬಿಡ್ ಕೇಳ್ಕಳಿ. ಒಬ್ಬ ಮಾರ ನಾ ಕೂತ್ ಮರದಲ್ಲಿ ಉಂಟ ಇಲ್ಲಲ್ಲ? ನಾ ಕೂತ್ ಮರದಲ್ಲಿ ಇಲ್ಲಲ್ಲ? ನೋಡಲ್ಲಿ ಹೊಸಕೊಂಡ ಬಿಟ್ಟಿದ ಮರ ಎಲ್ಲಿ ಹೋಯ್ತಂತ. ಪಾಪ ಅವನಿಗೆ ಭಾರಿ ಗೋಳಾಗಿದೆ ಅಲ್ಲಿ. ಆ ಕಡೆ ಒಂದು ಬೆಂಡು ಮರ ಹೋಗಿದೆ ಅವನಿಗೆ ತೆಗಿಯೋಕ್ಕೆ. ನನಗೆ ಕೂತು ನನಗೆ ಬೆವರ್ತು.
ಕೊನೆ ತೆಗೆದಾರಬೋದು ಇಲ್ಲಿ ಕೂರೋ ಸವಾಸಲ್ಲ. ಕಚ್ಚೆ ಬೇರೆ ಕಟ್ಟಿಲ್ಲ. ಕೂತು ಒಂಡೆಲ್ಲ ಉರಿ ಬರ್ತುಂಟು. ಇಳಿವಾ ಅಪ್ಪನಿ ಸಾಹೇಬರು ಅನಿಲ್ ಪಿಂಟು ಪಿರದೀಪೆ ಒಳ್ಳೆ ಪಿರದೀಪೆ ದಾದನಪ್ಪ ಪಿರದೀಪೆಗೆ. ಆಯ್ತು ಇನ್ನು ಇಳಿಯೋಣ. ಇವತ್ತಿಗೆ ಈ ವಿಡಿಯೋ ಸಾಕು. ಇನ್ನೊಂದು ಮುಂದಿನ ಬೇರೆ ಯಾವುದಾದ್ರೂ ವೀಡಿಯೋದಲ್ಲಿ ಸಿಗೋಣ. ಅಮ್ಮ ಇಲ್ಲೊಂದು ಕೊನೆ ಉಂಟು. ನಾನೇ ತೆಗೆದು ಇಳಿಬೋದಿತ್ತು. ನಾನು ಹತ್ತಾಡ್ತಾರಲ್ಲ ಹಾಂ ಹತ್ತಾರು ಕೆಳಗುಂಟು. ಅವ್ರಿಗೆ ಸ್ವಲ್ಪ ಆತಿತ್ತು ಮರೆ. ನೋಡೋಣ. ನಾನು ದೋಟಿ ಕೊಟ್ಟರೆ ಇಲ್ಲೇ ತೆಗೆದು ಇಳಿಸ್ತೀನಿ. ಈಗ ಅವನ ಹತ್ರ ಕೇಳುವ ದೋಟಿ ಆಮೇಲೆ 10 ಗ್ಲಾಸ್ ಆಗೋದು. ಇದೊಂದು ಕೊನೆ ತೆಗೆದು ಕೊಟ್ಟೆ ಹೋಗೋದು ಇವತ್ತು. ಸರಿ, ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಅವರೆಲ್ಲ ಮೇಲೆ ಹೋಗಿದ್ದಾರೆ. ಆದರೆ ಮಾತಾಡ್ಸ್ಬೋದಿತ್ತು ನೋಡಿ. ಇದೆಲ್ಲ ಒಂದು 40 ಬಿಸಿಲು ಒಣಗಬೇಕಿದು ಅಡಿಕೆ, ಸಿಪ್ಪೆ ಅಡಿಕೆ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ. ಕೆಲವು ವಿಷಯಗಳನ್ನೆಲ್ಲ ಹಾಕ್ತಾ ಇರ್ತೀವಿ. ಇವತ್ತಿಗೆ ಈ ವಿಡಿಯೋ ಎಂಡ್ ಆಗುತ್ತೆ. ಬಾಯ್ ಬಾಯ್, ಟೇಕ್ ಕೇರ್.